ಮೇಡಮ್, ಹ್ಮ್. ಆಗಲೇ ಹೇಳ್ತಾ ಇದ್ರು ಸಾಕಷ್ಟು ಶೂಟಿಂಗ್ ಅಂತ ಅಂದಾಗ, ಕಲಾವಿದ್ರು ಅಂತಂದಾಗ ಎವ್ರಿ ಟೈಮ್ ಶೂಟಿಂಗ್ಸ್ ಅನ್ನೋದಿರಲ್ಲ, ಪ್ರಾಜೆಕ್ಟ್ಸ್ ಅನ್ನೋದಿರಲ್ಲ. ಹೋಮ್ ಮಿನಿಸ್ಟರ್ ನೀವಾಗಿದ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಮ್ಮ ಹತ್ರ ಇರ್ತಿತ್ತು. ಹೇಗೆ ರೊಟೇಷನ್ ಮಾಡ್ತಿದ್ರಿ ಅಂತ? ನಂದು ಸೇವಿಂಗ್ಸ್ ಅಂತ ಸಪ್ರೇಟ್ ತೆಗ್ದಿಟ್ಬಿಡ್ತೀನಿ. ಹ್ಮ್. ಏಕೆಂದರೆ ಟೈಮ್ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಸೇವಿಂಗ್ಸ್ ಅಂತ ಎಷ್ಟು ಸಪ್ರೇಟ್ ಅಂತ ತೆಗ್ದಿಟ್ಬಿಡ್ತೀನಿ. ಅವ್ರು ಕೊಟ್ಟಿರೋದ್ರಲ್ಲಿ ನನ್ನ ಖರ್ಚಿಗೆ ಕೊಟ್ಟಿರ್ಬೋದು, ಇಲ್ಲ ಇನ್ನೊಂದು ಕೊಟ್ಟಿರ್ಬೋದು, ಅದ್ರಲ್ಲಿ ಸೇವಿಂಗ್ಸ್ ಅಂತ ತೆಗ್ದಿರ್ತೀನಿ. ಅದು ಯಾವುದೋ ಒಂದು ಟೈಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಅವ್ರದ್ದು ಶೂಟಿಂಗ್ ಇಲ್ಲ ಅಂದ್ರೂ ನಮಗೇನು ಬೇಜಾರಿಲ್ಲ, ಓಕೆ, ಆ ಮೂಮೆಂಟಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಎಸ್ ಸರ್. ಈಗ ನಟನಾಗಿ ಅವರು ಒಂದೊಂದೇ ಪ್ರಾಜೆಕ್ಟ್ ಮಾಡಬೇಕು ಅಂತಂದಾಗ, ಯಾಕಂತಂದ್ರೆ ಅವರ ಬಾಡಿ ಹೆಂಗಿರುತ್ತೆ, ಯಾಕಂತಂದ್ರೆ ಅರಹರ ಮಹಾದೇವ್ ಆಗಿರ್ಬೋದು, ಆ ಪಾತ್ರಕ್ಕಾಗಿರ್ಬೋದು, ಅಥವಾ ಈಗ ವಿಲನ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದಾಗ ಜಿಮ್ ರೊಟೀನ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ಅದಕ್ಕೆ ಒಂದಷ್ಟು ಫುಡ್ ಆಗಿರ್ಬೋದು, ಎಲ್ಲ ಸೊ ಅವರ ಹೆಂಡತಿಯಾಗಿ ಅವರ ಹೆಲ್ತ್ ಬಗ್ಗೆ ಎಷ್ಟು ಕೇರ್ ತಗೊಂತೀರಾ? ತುಂಬ ಕೇರ್ ತಗೊತೀನಿ. ಏಕೆಂದರೆ ಅವ್ರು ಚೆನ್ನಾಗಿರ್ಬೇಕಲ್ಲ. ಮೇಯ್ನಾಗಿ ಅವ್ರು ಚೆನ್ನಾಗಿದ್ರೇ ನಾವೆಲ್ಲ ಚೆನ್ನಾಗಿರೋದು. ಸೊ ಅವ್ರಿಗೆ ಫಸ್ಟ್ ನಾನು ಪ್ರಿಫರೆನ್ಸ್ ಅವ್ರಿಗೆ ಕೊಡೋದು. ನನ್ನ ಮಗನ್ಕಿನ್ನ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡೋದು. ಯಾಕೆ ಅವ್ರ ಫುಡ್ಡಿಂದಾಗಲಿ ಇಲ್ಲ, ಏಕೆಂದರೆ ಒಂಚೂರು ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನಾದರೂ ಒಂದು ಇದಾಗತ್ತೆ. ಸೊ ಹಾಗಾಗಿ ಅದನ್ನ ನಾನು ಬ್ಯಾಲೆನ್ಸ್ ಮಾಡ್ತೀನಿ. ಜಾಸ್ತಿ ಯಾವ ಫುಡ್ ತಿಂತಾರೆ ಅವರು? ಫುಡ್ ಚಿಕನ್ ತಿಂತಾರೆ, ಮೊಟ್ಟೆ ತಿಂತಾರೆ, ಆಮೇಲೆ ಚಪಾತಿ. ಅವ್ರೇನು ನನಗೆ ಫುಡ್ಡಲ್ಲಿ ನನಗೆ ಯಾವ ರೀತಿನೂ ನನಗೆ ಇದು ಮಾಡಿಲ್ಲ. ನಾನು ಏನು ಮಾಡ್ಕೊಡ್ತೀನಿ ಅವರಿಗೆ ಅದು ತುಂಬಾ ಚೆನ್ನಾಗಿದೆ ಚಿನ್ನ ಅಂತ ತಿಂತಾರೆ. ಅದೊಂದು ನನಗೆ ಬಹಳ ಖುಷಿ. ಫುಡ್ ಅಲ್ಲಿ, ಕುಕಿಂಗ್ ನಲ್ಲಿ ನೋ ಕಂಪ್ಲೇಂಟ್ಸ್ ಎಟ್ ಆಲ್. ಅಂದ್ರೆ ಇದ್ರಲ್ಲಿ ಉಪ್ಪು ಕಡಿಮೆ ಇದೆ, ಮಸಾಲ ಸಕ್ಕದಾಗಿ ಮಾಡ್ತಾಳೆ. ಅಡುಗೆ ಅಂದ್ರೆ ನಾನು ಯಾವುದೇ ಹೋಟೆಲ್ನಲ್ಲಿ ಬಿರಿಯಾನಿ ತಿನ್ಲಿ ಅಥವಾ ಇನ್ನೊಂದು ಚಿಕನ್ ಮಟನ್ ಏನೇ ತಿನ್ಲಿ ಹೊರಗಡೆ, ನನ್ನ ಹೆಂಡತಿ ಮಾಡ್ದಂಗಿಲ್ಲ ಅಂತ ನನ್ಗನ್ಸುತ್ತೆ ಆನೆಸ್ಟ್ಲಿ. ಬಿಕಾಸ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅಂದ್ರೆ ನಾವು ಚಿಕ್ಕ ವಯಸ್ಸಿಂದ ನಮ್ಮ ಮನೆ ಊಟಗಳು ನಮ್ಗೆ ಗೊತ್ತು, ಎಲ್ಲರಿಗೂ ಅವ್ರ ಮನೆ ರುಚಿ ಇರುತ್ತದು. ಆ್ಯಂಡ್ ಇವಳ ಕೈ ಅಡುಗೆ ಅಂತೂ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಹೇಳ್ತಾರೆ ಶಿ ಇಸ್ ಟೂ ಗುಡ್ ಅಂದ್ಬಿಟ್ಟು. ಡಯಟ್ ಇದ್ದಾಗ ನಾನು ಜಾಸ್ತಿ ಏನು ಯುನೋ ಅದು ಬೇಕು ಇದು ಬೇಕು ಅಂತ ತಿನ್ನೋದಿಲ್ಲ. ಎಗ್ ವೈಟ್ಸು, ಚಪಾತಿ, ಚಿಕನ್ನು ಡಯಟ್ನಲ್ಲಿದ್ದಾಗ ಇಷ್ಟೇ. ಇನ್ನು ಮಿಕ್ಕಿದೆಲ್ಲ ತರಕಾರಿಗಳು ಅದು ಇದು ಒಂದಿಷ್ಟು 50 ಗ್ರಾಮ್ಸ್ ಇಷ್ಟು ಅದು 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 ಅಂದ್ಬಿಟ್ಟು ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಇಟ್ಬಿಡ್ತಾಳೆ. ಜಿಮ್ಮಿಂದ ಬಂದಿದ ತಕ್ಷಣ ಇಟ್ ಇಸ್ ಆಲ್ ರೆಡಿ, ಇಟ್ ಇಸ್ ಆಲ್ ಸೆಟ್. ಬಿರಿಯಾನಿ ನಾನ್ ವೆಜ್ ಅಂತ ಒಂದು ಮಾಡಿದಾಗ ನನ್ನ ಡಯಟ್ ತಡೆಯೋದಕ್ಕಾಗತ್ತೆ. ಈ ನಡುವೆ ನೋಡಿ ನೀವು, ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಜ್ಜಿ ತಾತ ಎಲ್ಲ ಏನ್ ಮಾಡೋರು, ಅವ್ರು ನಮ್ಮ ಮನೆಯಲ್ಲಿ ಮಟನ್ ಅಡುಗೆ ನಡೀತಿದೆ, ಮಟನ್ ಮಾಡಿದ್ದಾರೆ ಅಂತಂದ್ರೆ ಹೊರಗಡೆವರೆಗೂ ಸ್ಮೆಲ್ ಬರೋದು. ಇಲ್ಲ ಚಿಕ್ಕ ವಯಸ್ಸುಗಳಲ್ಲಿ ನಿಮ್ಗೆ ಜ್ಞಾಪಕ ಇದೆಯಾ, ಯಾವುದೇ ರೋಡ್ನಲ್ಲಿ ಹೋಗ್ತಿದ್ರೆ ಯಾರ ಮೇಲೆ ನಾವು ಮಟನ್ ಮಾಡಿದಾರೋ ಅಂತನೋರು. ಇವತ್ತು ಆ ಸ್ಮೆಲ್ ನೀವು ತೋರಿಸ್ಬಿಡಿ ಸರ್, ಎಲ್ಲಾದ್ರೂ ರೂಮ್ಗೆ ಬರಲ್ಲ. ನೀವು ಆ ಸ್ಮೆಲ್ ತೋರಿಸ್ಬಿಡಿ ಇವತ್ತು. ಒಂದು ಆ ಕಲ್ಲಲ್ಲಿ ರುಬ್ಬಿ ಮಸಾಲೆ ತೆಗೆದು ಆ ಮಸಾಲೆನ ಹಾಕಿ ಮಟನ್ ಸಾರು ಮಾಡಿ, ಗಟ್ಟಿ ಮಟನ್ ಸಾರು ಮುದ್ದೆ, ಹೆಂಗಿರ್ತಿತ್ತು ಆ ಸ್ಮೆಲ್ಲೇ. ಅಂದ್ರೆ ಆ ಮಟನ್ ಬೇಯ್ತಾ ಇರೋದು ಸ್ಮೆಲ್ಲು, ಆ ಮಸಾಲೆ ಸ್ಮೆಲ್ಲು ನನ್ಗೆ ಇವಾಗ್ಲೂ ಅದನ್ನ ನಾಪ್ಕ ಬರೋ ಹಂಗ್ ಮಾಡೋದು ಇವಳ ಅಡುಗೆ. ಅಲ್ಲ, ನೀವು ಯುಗಾದಿ ಹಬ್ಬದ ಸಂಭ್ರಮ ಅಂತಂದ್ರೆ ಹೊಸ ಅಡುಗೆ ಸಂಭ್ರಮ ಮಾಡ್ತಿದ್ದೀರಾ ನೀವು? ಇನ್ನೇನು ಅದಾದ್ಮೇಲೆ ಅದೇ ಅಲ್ವಾ. ಸೊ ಆ ಥರ ಅಡುಗೆ ಅಂದ್ರೆ ಬರೀ ನಾನ್ ವೆಜ್ ಅಂತ ಅಲ್ಲ, ಅವಳು ಒಂದು ಪ್ಲೇನ್ ಆಗಿ ಒಂದು, ನನ್ ಮೊನ್ನೆ ರೀಸೆಂಟ್ ಆಗಿ ಯಾವುದೋ ಸಿನಿಮಾ ನೋಡ್ತಾ ಇದ್ವಿ ಇಬ್ರು ಕೂತ್ಕೊಂಡು ರಾತ್ರಿ 11 ಗಂಟೆನಲ್ಲಿ. ಅದರಲ್ಲಿ ಅವನು ನಂಗೆ ಚಿತ್ರಾನ್ನ ತಿನ್ಬೇಕು ಅನ್ಸುತ್ತೆ ಅಂತಂದ. ಅವಳು ನಿನ್ ಕೈನಲ್ಲಿ ಮಾಡಿರೋ ಚಿತ್ರಾನ್ನ ತಂದ್ಕೊಡು ಅಂತಂದ. ಅವಳು ಮಾಡ್ಕೊಂಡು ತಗೊಂಬಂದ್ ಕೊಟ್ಲು. ಅದರಲ್ಲಿ ಕಳ್ಳೆ ಬೀಜ ಅದು ಇದು ಎಲ್ಲ ನೋಡ್ಬಿಟ್ಟು ನನಗೂ ಆಸೆ ಆಗೋಯ್ತು. 11 ಗಂಟೆ ರಾತ್ರಿನಲ್ಲಿ ಚಿತ್ರಾನ್ನ ಮಾಡ್ತೀಯಾ ಅಂತಂದೆ. ಹೋಗಿ ಚಿತ್ರಾನ್ನ ಮಾಡ್ಕೊಂಬಂದ್ಲು. ಅದು ಏನ್ ಟೇಸ್ಟಿ ಆಗಿತ್ತು ಅಂದ್ರೆ, ಒಂದು ಬಾಕ್ಸ್ ಖಾಲಿ ಮಾಡಿದೀನಿ. ಅಂದ್ರೆ ಡಯಟ್ ನಲ್ಲಿ ಇತ್ತು, ನನ್ಗೆ ಅಲ್ಲಿ ನೋಡ್ಬಿಟ್ಟು ನನಗೆ ಇಷ್ಟ ಆಗೋಯ್ತು ಚಿತ್ರಾನ್ನ ಬೇಕು ಅಂತ. ನೈಟ್ ಯಾರು ಚಿತ್ರಾನ್ನ ತಿಂತಾರೆ? ನೈಟ್ ಮಾಡಿ ತಗೊಂಡ್ ಬಂದ್ಲು. ಸೊ ಕುಕಿಂಗ್ ನಲ್ಲಿ ಆ ತರ ಅವಳು. ಏನ ಕೇಳಿದ್ರು, ಮದ್ವೆ ವಸ್ತುರಲ್ಲಿ ನಾನು ಹೇಳ್ತೀನಿ, ನೈಟು ಆಫೀಸಲ್ಲಿ ಒಂದು 10-10:30 ಆಗ್ಬಿಟ್ಟಿದೆ. ಟೆನ್ಷನ್ ಅಲ್ಲಿದ್ದೀನಿ ನಾನು, ಆಫೀಸ್ ಕೆಲಸ ಗೊತ್ತಲ್ಲ ನಿಮ್ಗೆ, ಏನೋ ಒಂದಿರುತ್ತೆ. ಫೋನ್ ಮಾಡಲು, ಲ್ಯಾಂಡ್ಲೈನ್ ಫೋನ್ ಎತ್ಕೊಂಡೆ. ಏನು ಅಂತಂದೆ. ಏನು ಅಡುಗೆ ಮಾಡಲಿ ಅಂತಂದು.
ಟೈಮ್ ನೋಡ್ಬಿಟ್ಟು 10:30 ಆಗಿದೆ, ಏನು ಅಡುಗೆ ಮಾಡಲಿ ಅಂದರೆ, ಏನು ಇವಾಗ ಚಿಕನ್ ಬಿರಿಯಾನಿ ಬೇಕು ಅಂದರೆ ಮಾಡ್ಬಿಡ್ತೀಯಾ, ಏನೋ ಒಂದು ಮಾಡಿಡು ಬರ್ತೀನಿ, ನಾನು ಸ್ವಲ್ಪ ಟೆನ್ಷನಲ್ಲಿ ಇದ್ದೀನಿ, ಕೆಲಸದಲ್ಲಿದ್ದೀನಿ, ಮಾಡ್ತೀನಿ ಫೋನ್ ಅಂದ್ಬಿಟ್ಟು ಇಟ್ಬಿಟ್ಟೆ. 10:30 ಹೋಗಿ ಕೋಳಿ ಅಂಗಡಿ ಅವ್ರನ್ನ ಎಬ್ಬರಿಸಿ ಓಪನ್ ಮಾಡಿಸಿ ಕೋಳಿ ತಗೊಂಡು ಬಂದು ಬಿರಿಯಾನಿ ಮಾಡಿಟ್ಟಿದ್ದಾಳೆ. ಹೌದಾ? ನಾನು ಆಫೀಸ್ ಮುಗಿಸ್ಕೊಂಡು 11:15 11:45 ಮನೆಗೆ ಹೋಗ್ತೀನಿ. ಮನೆ ಹೋಗಿ ಪಾರ್ಕ್ ಮಾಡಿ ಗಾಡಿ ಬಾಗಿಲು ತೆಗಿತಾ ಇರೋಂಗೆ ಘಮ 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 ಅಂತ ಸ್ಮೆಲ್ಲು ಬಿರಿಯಾನಿದು. ಹೋಟ್ಲ್ ಗೀಟ್ಲಿಂದ ಆರ್ಡರ್ ಮಾಡ್ಬಿಟ್ಲ ಇವಳು ಅನ್ಕೊಂಡು ಕೇಳಿದ್ರೆ, ಇಲ್ಲ ಬಿರಿಯಾನಿ ಬೇಕು ಅಂದಿಲ್ಲ, ಮಾಡಿಟ್ಟಿದ್ದೀನಿ ಅಂತ. ಹೋಗಿ ನೋಡಿದ್ರೆ ಬಿರಿಯಾನಿ ಮಾಡಿಟ್ಟಿದ್ದಾಳೆ. ಇಷ್ಟೊತ್ತಿನಲ್ಲಿ ಚಿಕನ್ ಎಲ್ಲಿ ಸಿಕ್ತು ಅಂದರೆ, ಟಾಕಿಂಗ್ ಅಬೌಟ್ 15-16 ಇಯರ್ಸ್ ಬ್ಯಾಕ್. ಇವಾಗೆಲ್ಲ ಮನೆಗೆ ಬರುತ್ತೆ 24 hours. ಅವಾಗ ಹೋಗಿ ಕೋಳಿ ಅಂಗಡಿನ ತೆಗ್ಸಿ ಕೋಳಿ ತಗೊಂಡು ಬಂದು ಮಾಡಿಟ್ಟಿರೋದು. ಆಲ್ ದ ಸ್ಮಾಲ್ ಮೂಮೆಂಟ್ಸ್ ಅಲ್ಲ, ಯು ವಿಲ್ ಚೆರಿಶ್ ಫಾರ್ ಲೈಫ್. 15-16 ವರ್ಷದ ಹಿಂದೆ ಆಗಿರೋದು ಇದು ಇನ್ಸಿಡೆಂಟ್. ಇನ್ನ ನನ್ನ ಜ್ಞಾಪಕ ಇದೆ ಅಂದರೆ, ದಟ್ ವಾಸ್ ಸಮಥಿಂಗ್ ಸ್ಪೆಷಲ್ ದಟ್ ಶಿ ಡಿಡ್ ಫಾರ್ ಮೀ. ಏನಿಲ್ಲ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋದಿದ್ರೆ ಅದು ಕಷ್ಟ ಅನ್ಸೋದಿಲ್ಲ. ಅದು ಮಧ್ಯರಾತ್ರಿ ಆಗಿರ್ಬೋದು, ನಮಗೆ ಹುಷಾರಿಲ್ದಾಗಿ ಇರ್ಬೋದು, ಅದು ಕಷ್ಟ ಅನ್ಸೋದಿಲ್ಲ. ಅವ್ರು ಕೇಳೋದೇ ಒಂದು ಖುಷಿ ಅಲ್ಲ ನಮಗೆ. ಅವರು ಅದು ನಾವು ಮಾಡಿದಾಗ ಅದು ಸವಿಯೋದಿದೆಯಲ್ಲ, ಆ ಪ್ರೀತಿಯಿಂದ ಸವಿಯೋದು, ಅದೇ ಖುಷಿ ಅಲ್ಲ. ವಾವ್ ಅನ್ನೋದೇ ಸಾಕಲ್ಲ ನಮಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.